ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ SIR ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದ್ದು, ಸಾರ್ವಜನಿಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಜಾಗೃತಿ ಮೂಡಿಸಿ ಸಹಕರಿಸಬೇಕು ಅಂತ ಹೊಸಕೋಟೆ ತಹಸೀಲ್ದಾರ್ ಶೀತಲ್ TS ರವರು ಮನವಿ ಮಾಡಿದರು. ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಮುಖ ಉದ್ದೇಶ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸುವುದು ಹಾಗೂ ಅನರ್ಹ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದಾಗಿದೆ. 18 ವರ್ಷ ಪೂರ್ಣಗೊಳಿಸಿರುವ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು. ಮರಣ ಹೊಂದಿರುವವರು, ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ವಿವಾಹದ ನಂತರ ಬೇರೆ ಕ್ಷೇತ್ರಕ್ಕೆ ತೆರಳಿರುವವರು ಹಾಗೂ ಒಂದಕ್ಕಿಂತ ಹೆಚ್ಚು ಹೆಸರು ಹೊಂದಿರುವ ಡೂಪ್ಲಿಕೇಟ್ ಮತದಾರರ ಹೆಸರನ್ನು ಪರಿಶೀಲನೆ ನಂತರ ಪಟ್ಟಿಯಿಂದ ತೆಗೆದುಹಾಕಲಾಗುವುದು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,46,143 ಮತದಾರರಿದ್ದು 293 ಮತಗಟ್ಟೆಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಲ್ಲಿ 244 ಗ್ರಾಮೀಣ ಹಾಗೂ 49 ನಗರ ಮತಗಟ್ಟೆಗಳು ಸೇರಿವೆ. ಇದುವರೆಗೆ 2,21,500ಕ್ಕೂ ಹೆಚ್ಚು ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದ್ದು, ಉಳಿದ ಮತದಾರರ ಮಾಹಿತಿಯನ್ನು ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ SIR ಅದ್ರ ಬಗ್ಗೆ ಮಾಹಿತಿ ಒದಗಿಸ್ತಾ ಇದ್ದೀವಿ. ಭಾರತ ಚುನಾವಣಾ ಆಯೋಗ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಈ SIR ಅನ್ನೋ ಪ್ರಾಸೆಸ್ ಮಾಡೋದು ಎರಡು ಉದ್ದೇಶ. ಒಂದು, ಅಗ್ರೆಸಿವ್ ಎಡಿಷನ್ ಅಂದರೆ ಯಾರಿಗೆ 18 ವರ್ಷ ತುಂಬಿರುತ್ತೋ ಅವ್ರನ್ನ ಆ್ಯಡ್ ಮಾಡುವಂಥದ್ದು. ಆ್ಯಂಡ್ ಸೆಕೆಂಡ್, ಡಿಲೀಷನ್, ಅವ್ರನ್ನ ಅಲ್ಲಿಂದ ತೆಗೆದು ಹಾಕೋದು. ಯಾವ ಕಾರಣಕ್ಕೆ? ಒಂದು, ವಲಸೆ ಹೋಗಿರ್ತಾರೆ ಮದುವೆ ಆಗಿ, ಅಥವಾ ಬೇರೆ ಎಲ್ಲಾದರೂ ಹೋಗಿರ್ತಾರೆ, ಬೇರೆ ಊರುಗಳಿಗೆ ಹೋಗಿರ್ತಾರೆ ಉದ್ಯೋಗದಿಂದ, ಅಥವಾ ಮರಣ ಹೊಂದಿರ್ತಾರೆ, ಇವ್ರದ್ದೆಲ್ಲ ಹಾಗೆ ನಡೀತಾ ಇರುತ್ತೆ. ಹಾಗೂ ಡ್ಯೂಪ್ಲಿಕೇಟ್ ಇನ್ನೊಂದು, ಅಂದರೆ ಒಬ್ರಿಗೇನೆ ಎರಡೆರಡು ಕಾರ್ಡ್ ಇರೋವಂಥದ್ದು, ಇವ್ರದ್ದು ಎಲ್ಲ ಕಾರ್ಡ್ಗಳನ್ನ ಡಿಲೀಟ್ ಮಾಡೋದು. ಇದೇ ಮೇನ್ ಉದ್ದೇಶ. ಒಂದು ಅಡಿಷನ್ ಮತ್ತು ಒಂದು ಡಿಲೀಷನ್, ಇದೆರಡೇ ಮೇನ್ ಉದ್ದೇಶ SIR. ಸೊ SIR ಶುರುವಾಗಿದ್ದು 1950ರಲ್ಲೇ ಶುರುವಾಯಿತು. ಇಲ್ಲಿವರೆಗೂ ಒಂದು 10 ಸಲ ಆಗಿದೆ. ಲಾಸ್ಟ್ ಆಗಿರೋದು 2002ರಿಂದ 4ರವರೆಗೆ, 2002ರಿಂದ 4ರವರೆಗೆ ಲಾಸ್ಟ್ ಆಗಿದೆ. ಅದಾದ್ಮೇಲೆ ಈಗಲೇ ನಡೀತಾ ಇರುವಂಥದ್ದು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರಲ್ಲಿ ಒಂದು ಗಮನಿಸಬೇಕು ಏನು ಅಂದರೆ, ಯಾವುದೇ ಒಂದು ಹೆಸರನ್ನ ನೋ ನೇಮ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ದ ಡ್ರಾಫ್ಟ್ ರೋಲ್ ವಿತೌಟ್ ಗಿವಿಂಗ್ ಎನ್ ಆಪರ್ಚುನಿಟಿ. ಅವ್ರಿಗೆ ಒಂದು ಅವಕಾಶ ಕೊಡದೆ ನಾವು ಸುಮ್ಮನೆ ಡಿಲೀಟ್ ಮಾಡೋದಿಲ್ಲ. ಅದು ಜನರಿಗೆ ಗೊತ್ತಿರಬೇಕು ಅದೊಂದು. ಹಾಗೆ ಈ RP ಆ್ಯಕ್ಟ್ ಅಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಲ್ಲಿ ನಾವು ಅವ್ರಿಗೆ ಅಪೀಲ್ ಮೆಕ್ಯಾನಿಸಮ್ ಕೂಡ ಇರುತ್ತೆ. ಅಕಸ್ಮಾತ್ ಏನಾದ್ರು ಡಿಲೀಟ್ ಆದ್ರೂ ಅವ್ರಿಗೆ ಅಪೀಲ್ ಒಂದು ಮಾಡೋದಕ್ಕೂ ಅವಕಾಶನೂ ಇರುತ್ತೆ ಇದರಲ್ಲಿ. ಮತ್ತು ಯಾರಾದರೂ ತಪ್ಪು ಮಾಹಿತಿ ಕೊಟ್ಟರೆ ಇದರಲ್ಲಿ ಪನಿಷ್ಮೆಂಟ್ ಕೂಡ ಇದೆ. ಸೆಕ್ಷನ್ 31 ಆಫ್ RP ಆ್ಯಕ್ಟ್ ಅಲ್ಲಿ ಇದರಲ್ಲಿ ಅವರಿಗೆ ಪನಿಷ್ಮೆಂಟ್ ಕೂಡ ನಾವು ಪನಿಷ್ಮೆಂಟ್ ಮಾಡ್ತೀವಿ ಅವ್ರಿಗೆ. ಸೊ ಇಲ್ಲಿ ನಮ್ಮ ಹೊಸಕೋಟೆ ಕ್ಷೇತ್ರದಲ್ಲಿ ಟೋಟಲ್ 2,46,143 2,46,143 ವೋಟರ್ಸ್ ಇದ್ದಾರೆ. 293 ನಮ್ಮ ಟೋಟಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ. 293 ಪೋಲಿಂಗ್ ಸ್ಟೇಷನ್ಸ್. ಅದರಲ್ಲಿ ರೂರಲ್ 244, ಅರ್ಬನ್ 49 ಇದೆ ಟೋಟಲ್. ಇಲ್ಲಿವರೆಗೂ ನಾವು ಮ್ಯಾಪಿಂಗ್ ಮಾಡಿರೋ ಅಂಥದ್ದು ಜುಲೈಯಿಂದ ಶುರು ಮಾಡಿದ್ವಿ. ಜುಲೈ 2025ರಿಂದ 2,21,502 ಮ್ಯಾಪಿಂಗ್ ಮುಗಿದು ಹೋಗಿದೆ ಇಲ್ಲಿವರೆಗೂ. ಇನ್ನೂ ನಮ್ಮ ಹತ್ರ 24,641 24,641 ಪೆಂಡಿಂಗ್ ಇದೆ. ಇನ್ನು ಮೇಜರ್ ಅದು ಅರ್ಬನ್ ಲಿಮಿಟ್ಸ್ ಅಲ್ಲೇನೆ, ಮೈಗ್ರೇಷನ್ ಅದು ಆಗಿರೋದ್ರಿಂದ ಅಲ್ಲಿ ಪೆಂಡಿಂಗ್ ಇರುವಂಥದ್ದು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಟಾಪಲ್ಲೇ ಸರ್, ನಮ್ಮ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ನಮ್ಮ ಸರ್ ಸಹಕಾರದಲ್ಲಿ ಟಾಪಲ್ಲೇ ಇದ್ದೀವಿ ಡಿಸ್ಟ್ರಿಕ್ಟಲ್ಲಿ. ಆದರೂ ಕೂಡ ನಾವು ಹಿಂದೆ ಇದ್ದೀವಿ ನಮ್ಮ ಡಿವಿಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲಲ್ಲಿ ನೋಡಿದ್ರೆ. ಅದರಿಂದ ನಾವು ಮುಂದಕ್ಕೆ ಜಾಸ್ತಿ ಇದನ್ನು ಇನ್ನೂ ಇಂಟೆನ್ಸಿವ್ ಮ್ಯಾಪಿಂಗ್ ಮಾಡೋದಕ್ಕೆ ಜನಗಳ ಸಹಕಾರ, ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ. ಜೂನ್ 20ರಿಂದ ಇದು ಸ್ಟಾರ್ಟ್ ಆಗುತ್ತೆ SIR. ಅಲ್ಲಿವರೆಗೂ ನಾವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಮ್ಯಾಪಿಂಗ್ ಮಾಡಿದರೆ ಮುಂದಕ್ಕೆ ನಮಗೆ ನೋಟಿಸ್ ಕೊಟ್ಟು ಅವರಿಗೆಲ್ಲ ಅವಕಾಶ ಏನೇನಿರುತ್ತೋ ಅದು ನಮ್ಮ ಕೆಲಸ ಸ್ವಲ್ಪ ಕಂಟ್ರೋಲಲ್ಲಿ ಮಾಡಬಹುದು. ಅದರ್ವೈಸ್ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಮ್ಮ ERO ಸರ್ ಶಿವಕುಮಾರ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ.